ಡಿ.ಕೆ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಅವ್ರಿಗಷ್ಟೇ ಡಿಸಿಎಂ ಕೊಟ್ಟು ಬೇರೆ ಯಾರು ಡಿಸಿಎಂ ಕೊಡಬಾರ್ದು ಅಂತ ಇದು ಮಾಡಿದ್ದಾರೆ ಸರ್. ಮತ್ತೆ ಅದು ಏನಾಗಿದ್ದು ಅಲ್ಲಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಏನಾಗಿದೆ ಯಾರಿಗಪ್ಪ ಗೊತ್ತು. 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಸರ್. ನಾನು ಹೇಳೋದು, ನಾನು ಪದೇ ಪದೇ ಹೇಳ್ತಾ ಇರೋದು, ಈ ನಾಯಕನ ಆಯ್ಕೆ ವಿಚಾರದಲ್ಲಿ ದೆಹಲಿನಲ್ಲಿ ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರು ಹೇಳಿದ್ದು ಏನು ಹೇಳಿದರು, ಸಿದ್ದರಾಮಯ್ಯ ವಿಲ್ ಬಿ ದಿ ಲೀಡರ್ ಅಂಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಎರಡನೇದು ಹೇಳಿದ್ದೇನು, ಡಿ.ಕೆ. ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM. ಥರ್ಡ್ ಇಶ್ಯೂ ಏನು, ಡಿ.ಕೆ. ಶಿವಕುಮಾರ್ ವಿಲ್ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಂತ ಹೇಳಿದರು. ಅದನ್ನು ಅವ್ರಿಗೆ ಜ್ಞಾಪಿಸಿದೆ ಅಷ್ಟೇ, ನಮ್ದೇನು ಹೊಸದೇನ, ನನ್ನ ಡಿಮ್ಯಾಂಡ್ ಅಲ್ಲ, ಅವ್ರು ಅವತ್ತು ಹೇಳ್ದಂಥದ್ದು. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಚೇಂಜ್ ಆಗಬೇಕು ಅವ್ರು ಹೇಳಿದ್ದಪ್ಪ, ನಾನು ಚೇಂಜ್ ಆಗಬೇಕು ಅಂತ ನಂದೇನು ಒತ್ತಾಯ ಇಲ್ಲ, ಅವ್ರು ಹೇಳಿದ್ದು ಹೇಳಿದೆ ಅಷ್ಟೇ. DCM ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಬಣ ಅಥವಾ ಅವರ ಆಪ್ತವರೇನವರು ಈ ತರ ಬೇಕಂತೇಳಿ ಪದೇ ಪದೇ ಆ ವಿಚಾರವನ್ನು ಹೇಳ್ತಿರ್ತಿದ್ದಾರೆ. ಇದ್ರಲ್ಲಿ ಬಣ ರಾಜಕಾರಣ ಎಲ್ಲಪ್ಪ ಐತೆ? ಎಲ್ಲರೂ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂದ್ಮೇಲೆ ಬಣ ಎಲ್ಲಿ ಬಂತು? ನೀವು ಯಾವಾಗಲೂ ಸಿದ್ದರಾಮಯ್ಯ ಪರನೇ ಮಾತಾಡ್ತೀರಾ, ಡಿ.ಕೆ. ಶಿವಕುಮಾರ್ ಯಾರ ಪರ ಮಾತಾಡೋದಿಲ್ಲ. ಸಿದ್ದರಾಮಯ್ಯ ಬಣ ಅಂತ ಗುರುತಿಸ್ಕೊಂಡಿದ್ದೀರಾ? ನಾನೇನು ಗುರ್ತಿಸ್ಕೊಂಡಿಲ್ಲ, ಅವ್ರು ಗುರ್ಸೋದು ನಾನೇನ್ ಮಾಡಕ್ಕಾಗ್ತದೆ? ಸ್ವಾಮೀಜಿಯವರ ವಿಚಾರಕ್ಕೆ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಅವರಿಗೆ ನಿಮ್ಗೆ 10 ಎಕರೆ ಜಮೀನು ಕೊಟ್ಟು ಮಠನೂ ಮಾಡ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಪರಿಶೀಲನೆ ಮಾಡ್ತೀನಿ. ಯಾಕೆಂದ್ರೆ ಸುಲಭನ ಜೀವನ ಮಾಡೋ ಮಾರ್ಗ ತೋರಿಸಿದಾರೆ ಅವರು, ಅವ್ರಿಗೆ ಅಭಿನಂದನೆಗಳು. ಸ್ವಾಮೀಜಿಗಳ ಸುಲಭವಾಗಿ ಜೀವನ ಮಾಡ್ತಿದ್ದಾರೆ. ಅಲ್ಲಪ್ಪ, ಎಲ್ಲ ಸ್ವಾಮಿಗಳು ಅಲ್ಲ ರೀ, ನೀವು ಸರಿ ಎಲ್ಲ ಸ್ವಾಮಿಗಳಾಗ್ತೀನಿ ಅಂತ ರಾಜಕಾರಣಿಗಳು ಬರ್ತಾರಾ? ಹಂಗೇನ ಎಲ್ಲದೊಂದು ವ್ಯತ್ಯಾಸಗಳು ಇರ್ತವೆ. ಅವರು ಸ್ವಾಮಿಗಳು ನನಗೆ ಒಳ್ಳೆ ಸಲಹೆ ಮಾಡಿದ್ದಾರೆ, ಅದಕ್ಕೆ ಅಭಿನಂದನೆ ಸಲ್ಲಿಸಿದ್ದೀನಿ. ಇದೇನಾಗಬೇಕು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.